ಹಲೋ ಹಲೋ ನಮಸ್ಕಾರ. ಬನ್ನಿ 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 ಶರಣ್ರಿ ಬರ್ಬೋದಾ ಬೇಡವಾ? ಬರ್ರಿ ಮಸ್ತ್ ಹೋಗಿದ ಬರ್ರಿ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಆಯಿರೋ ನಾನು ನಿನ್ನ ದೋಸ್ತ ಆಯಿರೋ ಆಯಿರೋ. ಮಸ್ತ್ ಮನಿ ಕೊಟ್ರಿ ನನಗ. ಪುಣ್ಯ ಮಾಡಿ ಅನ್ಕಂತೀನಿ ನಾನು. ಲೇ ಸಕ್ರೆ ಕಡ್ಡಿ ಎಂತ ಚಾನ್ಸ್ ಹೊಡೆದ್ಯೋ ಮಗನ. ಮತ್ ಹುಷಾರೋ ಯಪ್ಪ. ಯಾವ್ದೋ ಫಿಗರ್ ಕನ್ನಡ ಕಲ್ಸಕತ್ತೀನಿ. ಆಕ್ಚುಲಿ ಕನ್ನಡ ಮಾತಾಡ್ತಾರೆ ಈಗ. ವೆರಿ ಗುಡ್ ವೆರಿ ಗುಡ್. ಊಟ ಹಾಕಿದ್ಲಿ ಮಸ್ತ್ ಮೀನ್ ಊಟ. ನೀನ್ ಊಟ ಹಾಕಿದಿನ? ಮಸ್ತ್ ಊಟ. ಊಟ ಊಟ ನನ್ಗೂ ಅಷ್ಟೇ. ಊಟ ಊಟ ಬೇಕು ಊಟ. ಗೇಮ್ ಆಡ್ತಾ ಚೆನ್ನಾಗಿ ಮಸ್ತ್ ಜೋರದ ಹುಡುಗಿ. ಆಮೇಲೆ ಹಂಗಾಕಿ ಹೆಸರು ಆಕಿ ಮನೆಗೆ ಯಾರು ಇರ್ತಾರ ಏನು ಅಂತ ಕೇಳ್ದೆ. ಅಂದ್ಲು ಅನ್ಮ್ಯಾರಿಡ್ ಅಂತಂದು. ಖುಷಿ ಆಗ್ಬಿಡ್ತು ನನಗೆ ಎಕ್ದಮ್. ಅನ್ಮ್ಯಾರಿಡ್ ನೀನ್ ಫುಲ್ ಹಬ್ಬ ಖುಷಿ ಆಯ್ತು. ಅಪ್ಪ ಇಲ್ಲ ಅಂತ ಕೇಳ್ದೆ. ಅಪ್ಪ ಮನೆಗಿಲ್ಲ ಅಂತ. ಅಪ್ಪ ಹೊರಕೋಗೇನಂತ 5 ಗಂಟೆಗೆ ಕೊಟ್ಟ ಅಂತ. ಅಲ್ಲಿನ ಟೈಮ್ ಆಯ್ತು ನನಗೆ. ಇದು ಯಾಕೋ ನನಗೆ ಸರಿಯಾಗಿ ಕಣ್ಣಿಗೆತ್ತಿಲ್ಲ. ಯಾಕೋ ಎಲ್ಲೋ ಎಡವಟ್ಟಾಗಿದೆ. ಇಲ್ಲ ಚಾನ್ಸ್ ಮಾಡಿ ಡಾನ್ಸ್ ಅಂತಾರ. ನಾನು ಮಾಡಾಕತ್ತೀನಿ ನೋಡೋಣ ಅಂತ. ಇಲ್ಲಿ ನೀವು ಹೇಗೆ ಸವಾದಿಕಾ ಅಂತಿರಲ್ವಾ, ಹಾಗೆ ಕರ್ನಾಟಕದಲ್ಲಿ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನೀವು ಹೇಳಿ ನಮಸ್ಕಾರ. ಊಟ. ಇಲ್ಲಿ ಏನೇನಿದೆ ಆಕ್ಚುಲಿ ನಾನು ತಿನ್ನಲ್ಲ. ಆದ್ರೂ ಇವತ್ತು ಇವ್ರ ಮನೇಲಿ ಇವ್ರು ಅಷ್ಟು ಪ್ರೀತಿಯಿಂದ ಊಟ ಇದ್ ಮಾಡ್ತಾ ಇದಾರೆ. ಏನಾದ್ರೂ ಪರವಾಗಿಲ್ಲ ತಿಂತೀನಿ. ಆಕ್ಚುಲಿ ನೋ ಪ್ರಾಬ್ಲಮ್. ಇಲ್ಲಿ ಮಖನ್ ನನಗೆ ನಿಮಗೆ ಇವರಿಗೆ 3 ಜನಕ್ಕೆ ಯಾರು ಕುಡಿಯೋದು ಇದನ್ನೆಲ್ಲ? ನೀವಾ? ನನ್ನ ಹೆಸರು ಹೇಳಿ. ನನ್ನ ಹೆಸರು ಮಾಧುರಿ. ಮಾಧುಲಿ. ಹೆಸರಂದ್ರೆ ಏನ್ ಹೇಳಿ? ಮಾಧುರಿ. ಮಾಧುಲಿ. ನಾನು ಎಲ್ಲಿಂದ ಬಂದಿರೋದು ಹೇಳಿ? ಇಂಡಿಯಾ. ಇಂಡಿಯಾ. ಇಂಡಿಯಾದಿಂದ. ಎಲ್ಲಿಂದ ಬಂದಿರೋದು ಹೇಳಿ? ಇಂಡಿಯಾ. ನನ್ನ ಹೆಸರೇನ್ ಹೇಳಿ? ಇಂಡಿಯಾ. ಹೆಸರು ಮಾಧುರಿ. ಮಾಧುರಿ. ಅವ್ರಿಗೆ ನಾನು ಯದೋ ಗ್ರಹದಿಂದ ಬಂದಿದ್ದೀನಿ ಅನ್ಸ್ತಿರ್ಬೋದು. ಮಲ್ನಾಡ್ ಮಲ್ಲಿಗೆ ಬೇರೆ ಗ್ರಹದಿಂದ ಅಲ್ಲ, ಗ್ರಹಚಾರ ತಪ್ಪಿ ಇಲ್ಲಿಗೆ ಬಂದಿರಬಹುದು ಅಂತ ಅವ್ರು ಅನ್ಕೊಂಡಿರ್ಬಹುದೋ ಏನೋ. ಒಂದ ಎರಡ ಅವ್ರ ಕುಡ್ಕೊಂಡ್ ಮಲಗ್ತಾರೆ. ಇನ್ಮೇಲೆ ಕುಡಿಬಾರ್ದು. ದಿನಕ್ 1 ಕುಡಿತೀರಾ? ದಿನಕ್ 1 ಕುಡಿಬಾರ್ದು. ನಾನ್ ಇನ್ಮೇಲೆ ಕುಡಿಯಲ್ಲ. ಇನ್ಮೇಲೆ ಕುಡಿಬಾರ್ದು. ಮಧು. ಕುಡಿತೀರಾ ಇನ್ಮೇಲೆ? ಇನ್ಮೇಲೆ ಕುಡಿತೀರಾ? ಇಲ್ಲ. ಇಲ್ಲ. ಕುಡಿಬಾರ್ದು. ಮಧು. ಇಲ್ಲ. ಇಲ್ಲ. ಕುಡಿತೀರಾ? ಇಲ್ಲ. ಇಲ್ಲ. ಕುಡಿತೀರಾ? ಇಲ್ಲ. ಕುಡಿತೀರಾ? ಇಲ್ಲ. ಗುಡ್. ಇನ್ಮೇಲೆ ಕುಡಿಯಲ್ಲ. ಶಭಾಷ್ ಮಾಧುರೇ ಶಭಾಷ್. ಸಣ್ಣ ಸಣ್ಣ ಪ್ರೀತಿಯ ಪ್ರಯತ್ನಗಳಿಂದಾನೆ ಇಂಥ ದುಶ್ಚಟಗಳ ನಿರ್ನಾಮ ಸಾಧ್ಯ. ಕನ್ನಡದಲ್ಲಿ ಇದಕ್ಕೆ ನಾವು ಮೆಣಸಿನಕಾಯಿ. ನಮಸ್ತೆ, ಬನ್ನಿ. ನಮಸ್ಕಾರ. ನೋಡಿ ನಾವೇನ್ ಊಟ ಮಾಡ್ತಾ ಇದೀವಿ. ಇದೇನಿದು? ಊಟ. ಊಟ 2 ಪದ ಆಯ್ತು. ಆಮೇಲೆ ಇದೇನು? ಇದು ಕೋಳಿ. 3 ಪದ ಆಯ್ತು. ಆಮೇಲೆ ಇದೇನಿದು? ಅನ್ನ. ಸೊ ಇದೆಲ್ಲ ಏನಿದು ನಿಮ್ದು? ಅಲ್ಲ, ಮನೆ. ಮನೆ. ಹೇಳಿ. ಹೇಗಿದೆ ಇವ್ರಗಳ ಜೊತೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದಾರೆ. ಖುಷಿ ಆಗ್ತಾ ಇದೆ ನನ್ಗೆ ಇಬ್ಬರನ್ನ ನೋಡಿ. ನನ್ನ ಹೆಸರು ಪೂರ್ವಿ. ನಿಮ್ಮ ಹೆಸರೇನು? ಅಮ್ಮಿ. ನಿಮ್ಮ ಹೆಸರೇನು? ಅಲು. ನನ್ನ ಹೆಸರೇನು? ನಿರಂಜನ್. ಸೊ ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಕಲ್ತ್ಕೊಳ್ತಾ ಇದಾರೆ. ಅವ್ರ ಹತ್ರದಿಂದ ನಾನು ಕಲ್ತ್ಕೊಳ್ತಾ ಇದ್ದೀನಿ. ಬಂದ ತಕ್ಷಣ ಇವರು ನನಗೆ ಬಟ್ಟೆ ಕೊಟ್ರು. ಇವ್ರದ್ದು ಕಸೂತಿ ಏನು ಅಂದ್ರೆ, ಈ ತರ ಬಟ್ಟೆಗಳಿಗೆ ಇವರು ಹೊಲಿಗೆ ಹಾಕ್ತಾರಂತೆ. ಆಮೇಲೆ ಇವ್ರು ಬಂದು ಐಸ್ ಕ್ರೀಮ್ ಮಾಡ್ಕೊಂಡ್ ಬರಕ್ ಹೋಗ್ತಾರಂತೆ. ಕನ್ನಡ ಊಟ ತಿನ್ನು. ಹಾಗೆ 4 ಅಕ್ಷರ ಕಲ್ಸಾಗಿದೆ ಕನ್ನಡನ.
ಹೇಳಿಸ್ತೀನಿ ಕೇಳ್ಕೊಂಬಿಡಿ. ಕನ್ನಡ ಕನ್ನಡ ಕನ್ನಡ. ಊಟ ಒಂದು. ವಾಟರ್ ನೀರು. ಓಕೆ ನೀರು. ತಿನ್ನು. ಇವ್ರಿಗೆ ಒಂದು ಮಗು ಬೇರೆ ಇದೆಯಂತೆ. ಬಾಯ್ ಗರ್ಲ್. ಬಾಯ್ ಇನ್ ಕನ್ನಡ ಬಾಯ್, ಇನ್ ಕನ್ನಡ ಹುಡುಗ. ಹುಡುಗ. ಗರ್ಲ್ ಹುಡುಗಿ. ಹುಡುಗ ಹುಡುಗಿ. 5 ಅಕ್ಷರಗಳಾಯ್ತು, ಮುಗೀತು ನಮ್ದು ಕೆಲ್ಸ. ಜನನಾಯಕರೇ, ಯಾವಾಗ್ಲೂ ಕೆಲ್ಸ ಟಾಸ್ಕು ಅಂತಾನೆ ಮಾಡ್ಬೇಡಿ. ಸ್ವಲ್ಪ ಪ್ರೀತಿಗೆ ಸ್ನೇಹಕ್ಕೆ ಬೆಲೆ ಕೊಡಿಯಪ್ಪ. ಈಗ ನಾನು ಕನ್ನಡ ವರ್ಡ್ಸು ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ. ಮಾತಾಡ್ತಾರೆ. ಹೇಳಿ. ನಾನು ಲೀಸು. ಇವನು ಆಮೇಲೆ ಇದು ಇದು ಮೊಟ್ಟೆ. ಆಚೆ ಏನೈತೆ? ಕೋಳಿ. ನಾನು ಕನ್ನಡ ಮಾತಾಡ್ತೀನಿ. ಒಂದೇ ಸತಿ ಹೇಳ್ಕೊಟ್ಟ ತಕ್ಷಣ ಕಲ್ತ್ಬಿಟ್ರು. ಅಮೃತ್ ಹೆಂಗಿದಾನೆ ಚೆನ್ನಾಗಿದ್ದಾನ? ಗುಡ್. ಓಕೆನಾ? ಓಕೆ. ಏನೋ ಆಗಿದೆ ಕಣೆ, ಪ್ರಿಯ ವೀಕ್ಷಕರೇ, ನಾವಿಲ್ಲಿ ಭಾಷೆ ಕಲ್ಸ್ಕೊಡ್ಲಾ, ಮಾತಾಡ್ಕೊಂಬರ್ಲ, ನೀವು ಯಾವಾಗ ಕುದಿಸ್ಕೊಂಡು ಏನೋ ಮಾಡ್ತೀಯ ಕಣೆ. ಕನ್ನಡ ಕೇಳ್ರಿ, ಕನ್ನಡ ಕನ್ನಡ ಮಾತಾಡಮ್ಮ. ನಿನ್ನ ಹೆಸರು ಏನು? ನನ್ನ ಹೆಸರು ನಿರಂಜನ್. ನಿನ್ನ ಹೆಸರು? ಮೇನ್. ನೋಡ್ರಿ, ಇವನ ಹೆಸರು ಹಂಡ್ರು. ಹೇ ಹಂಡ್ರು. ಆಮೇಲೆ ಹಿಂದೆನೆ ಮಾತಾಡ್ತಿ. ನನ್ನ ಭಾಷೆ ಕನ್ನಡ. ನನ್ನ ಭಾಷೆ ಕನ್ನಡ. ನಿನ್ ಭಾಷೆ ಥಾಯ್ಲ್ಯಾಂಡ್. ಹಿಂಗೆಲ್ಲ ಅರ್ಥ ಮಾಡ್ಕೊಂತಾಳೆ ಬಾಬ್ರಿ. ಆಮೇಲೆ ಇನ್ನೇನ್ ಹೇಳ್ಕೊಟ್ಟಿದ್ಯಾ? ಜೈ ಕರ್ನಾಟಕ ಮಾತೆ ಕಲ್ಸಿನ ಕರ್ನಾಟಕ. ನಮಸ್ಕಾರ, ಊಟ ಮಾಡಿ ಧನ್ಯವಾದಗಳು. ನಮ್ಮ ಭಾಷೆ ಕನ್ನಡ. ಅದನ್ನೆಲ್ಲ ನಮ್ಮ ಭಾಷೆ ಯಾವುದು? ಎಲ್ಲಿ ಕನ್ನಡ. ಬ್ಯೂಟಿಫುಲ್ ಅಂತ ನಂಗೆ ಹೇಳಿದೆ. ನಾನು ಇವ್ರನ್ನ ಮದುವೆ ಆಗ್ತಾ ಇದ್ದೀನಿ. ಪರದೇಶದ ಪರದಾಟದಲ್ಲಿ ಮೊದಲ ಬಾರಿಗೆ ಪ್ರೀತಿಯ ಹುಡುಕಾಟ ಮತ್ತು ಅದರ ಸಾರ್ಥಕತೆ. ರಾಶ್ರಿಗೆ ಈ ತಾಯಿ ಹೆಂಗಸನ್ನು ನೋಡಿ ಅಮ್ಮನ ನೆನಪಾದದ್ದು. ಸ್ಪೂರ್ವಿ ಕಂಬನಿ ಹರಿಸಿದ್ದು. ಅಮೃತ್ ಭಾರವಾದ ಹೃದಯ ಹೊತ್ತು ಹಿಂತಿರುಗಿದ್ದು. ಟೇಕ್ ಕೇರ್. ಬಾಯ್ ಬಾಯ್. ಮಿಸ್ ಯು. ಗೊತ್ತಿಲ್ಲದ ಹುಡುಗಿ ಸೂರಜ್ಗೆ ಮಿಸ್ ಯು ಅಂದದ್ದು. ರಫಿಗೆ ಮಗು ಮೇಲೆ ಮಮಕಾರ ಮೂಡಿದ್ದು. ಮತ್ತು ಮಾಧುರಿ ಮಾತು ಕೇಳಿ ಕುಡಿಯೋದನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ ಆ ತಾಯಿ ಗಂಡಸು. ಇವೆಲ್ಲ ಪ್ರೀತಿಯ ಸಾರ್ಥಕತೆ ಅಲ್ವೇ? ಬಹಳ ವಿಚಿತ್ರವಾದ ವಿಶೇಷತೆ ಈ ಪ್ರೀತಿ ಮತ್ತು ಮಮತೆ.